ಅತಿಥಿ ಮಹೋದಯರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮ್ಮ ಈ ಒಂದು ಉಪಸ್ಥಿತಿ ಅಂತ ಹೇಳುವುದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ರೀತಿ ಅತ್ಯಂತ ಮೆರುಗು ಕೊಡ್ತಾ ಇದೆ. ಅದು ನಮಗೆ ಅತ್ಯಂತ ಸಂತೋಷದಾಯಕವಾದಂಥ ಒಂದು ಕ್ಷಣ ಅಂತೇಳಿ ಇಷ್ಟಪಡ್ತಾ ಇದ್ದೇನೆ ಹೇಳಲಿಕ್ಕೆ. ಮತ್ತೊಮ್ಮೆ ನಾನು ನಿವೇದನೆ ಮಾಡ್ತಾ ಇದ್ದೇನೆ ನಮ್ಮ ಸ್ಟಾಲ್ ಹೋಲ್ಡರ್ಸ್ಗೆ ಮತ್ತು ಇಂಜಿನಿಯರ್ಸ್ ಮಿತ್ರರಿಗೆ, ದಯಮಾಡಿ ವೇದಿಕೆ ಮುಂದೆ ಇರುವಂಥ ಆಸನಗಳಲ್ಲಿ ಆಸೀನರಾಗಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ವಿಘ್ನ ವಿನಾಶಕನಾದಂಥ ಗಣಪತಿ ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಮಾಡೋ ಈ ಕಾರ್ಯಕ್ರಮದೊಳಗೆ ಯಾರ್ಯಾರು ಭಾಗವಹಿಸಿದ್ದಾರೆ, ಅವ್ರ ಪ್ರಾಡಕ್ಟ್ಸ್ ಏನಿದೆ, ಅವರ ಅಂಗಡಿಯಲ್ಲಿದೆ, ಅವ್ರ ಮೊಬೈಲ್ ನಂಬರ್ ಏನು, ಈ ಎಲ್ಲ ಡೀಟೇಲ್ಸನ್ನು ನಾವು ಒಂದು ಕೈಪಿಡಿ ಒಳಗೆ ಹಾಕಿ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಮಳಿಗೆದಾರರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ, ಒಂದು ವೇಳೆ ಈ 66 ಸ್ಟಾಲಿನ ಹೊಸ ಏನು ಪ್ರಾಡಕ್ಟ್ಸ್ ಇವೆ ಇವನ್ನ ನೀವು ಮರ್ತರು ನಿಮಗದು ರೆಫರೆನ್ಸ್ ಬುಕ್ ಆಗಿರಲಿ ಅಂತ ಹೇಳಿ ಇದನ್ನು ಮಾಡಿದ್ದೀವಿ. ನಮ್ಮ ಹಿರಿಯ ಸಹೋದ್ಯೋಗಿ ಆದಂಥ ಶ್ರೀ ಕಪೂರ್ ಅವರು ಹಾಗೂ ನಮ್ಮ ಸಂಜಯ್ ಲೋಂಡೆ ಅವರು ಇದರ ಮೇಲೆ ಸಾಕಷ್ಟು ಶ್ರಮ ವಹಿಸಿ ಈ ಕೈಪಿಡಿಯನ್ನು ತಯಾರು ಮಾಡಿದ್ದಾರೆ. ಆದ್ದರಿಂದ ಈ ಕೈಪಿಡಿ ಹೊರಗೆ ಬಂದಿದೆ. ಈ ಕೈಪಿಡಿ ಒಳಗೆ ಹೆಚ್ಚಿಗೆ ಏನು ಹೇಳೋದಿಲ್ಲ, ಅದೆಲ್ಲ ಅದರೊಳಗಿದೆ. ಆದರೂ ಹೊಸ ಹೊಸ ಟೆಕ್ನಾಲಜಿ ಏನು ಬರ್ತಾ ಇದ್ದಾವೆ ಈಗ, ವಿಟಿಫೈಡ್ ಟೈಲ್ಸ್ ಇರ್ಬೋದು, ವಾಟರ್ ಪ್ರೂಫಿಂಗ್ ಇರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ಕಟ್ಟಬೇಕಂದ್ರೆ ಜಾಗ ಬೇಕು. ಹೀಗಾಗಿ ರಿಯಲ್ ಎಸ್ಟೇಟ್ನವರು ಬಂದಿದ್ದಾರೆ, ಬ್ಯಾಂಕಿನವರು ಬಂದಿದ್ದಾರೆ, 3D ಹೋಮ್ಸ್ನವರು ಬಂದಿದ್ದಾರೆ, ಆಮೇಲೆ ಇಂಟೀರಿಯರ್ ಸೊಲ್ಯೂಷನ್ಸ್ನವರು ಬಂದಿದ್ದಾರೆ, ವಾಟರ್ ಪ್ರೂಫಿಂಗ್ನವರು ಬಂದಿದ್ದಾರೆ. ಇನ್ನೂ ಅನೇಕರು ಎಲ್ಲ ನವನವೀನ ತಂತ್ರಜ್ಞಾನದ ಎಲ್ಲ ಜನರನ್ನ ಒಂದು ಕಡೆ ಕಲೆ ಹಾಕಿ ಒಂದೇ ಸೂರ್ಯನಡೆ ಅವ್ರನ್ನ ತಂದು ಜನರನ್ನ ಇದಕ್ಕೆ ಸೆಳೆದು ಅವರ ನಡುವೆ ಒಂದು ಮಧ್ಯದ ಕೊಂಡಿ, ಆ ಕೊಂಡಿಯೇ ನಾವಾಗಿದ್ದೀವಿ. ಜೊತೆಗೆ ಇದರ ಸಂಸ್ಮರಣೆ ಈ ಕೈಪಿಡಿಯಾಗಿದೆ. ಇದನ್ನು ನಾವು ಇವತ್ತು ಅನಾವರಣ ಮಾಡ್ತಾ ಇದ್ದೇವೆ. ನಮ್ಮ ಮಾನ್ಯ ಅತಿಥಿಗಳು ಇದನ್ನು ಅನಾವರಣ ಮಾಡ್ತಾರೆ. ಇಷ್ಟು ಹೇಳಿ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಈ ಒಂದು ಪುಸ್ತಕವನ್ನು ತಯಾರಿ ಮಾಡಲಿಕ್ಕೆ ಹಿನ್ನೆಲೆಯಾಗಿದ್ದಂಥ ಸಂಜಯ್ ಕಪೂರ್ ಅವರು ಮತ್ತು ಸಂಜಯ್ ಲೋಂಡೆ ಅವರು ದಯಮಾಡಿ ವೇದಿಕೆ ಕಡೆ ಬರಬೇಕು. ಹಾಗೆ ನಮ್ಮ ಕುಳೇನೂರವರು ಸಹಿತ ವೇದಿಕೆಗೆ ಬರಬೇಕು. ಈಗ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಮೇಧಾದೇವಿ ದುಷಮಾಣಾನ ಆಗಾದ್ವಿಶ್ವಾಚಿ ಭದ್ರಾಸು ಮನಸ್ಯಮಾನ ತ್ವಯಾ ಜುಷ್ಟಾನುಗಮಾನ ದುರುಕ್ತಾನ್ ಬೃಹದ್ವದೇಮ ವಿದಥೆ ಸುವೀರಾಃ ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮಾಗತ ಶ್ರೀಋತತ್ವಯಾ ತ್ವಯಾ ಜುಷ್ಟಚಿತ್ರಂ ವಿಂದತೆ ವಸುಸಾನೋ ಜುಷಸ್ವದ್ರವಿಣೋ ನ ಮೇಧೆ ಮೇಧಾಂ ಮೈಂದ್ರೋ ದದಾತು ಮೇಧಾಂ ದೇವಿ ಸರಸ್ವತಿ ಮೇಧಾಂ ಮೇ ಅಶ್ವಿನ ಉಭಾವಾ ದತ್ತಾಂ ಪುಷ್ಕರ ಸೃಜ ಅಪ್ಸರಾಸು ಚಯಾ ಮೇಧಾ ಗಂಧರ್ವೇಷು ಚಯನ್ವನಃ ದೈವೀ ಮೇಧಾ ಸರಸ್ವತಿ ಸಾ ಮಾಂ ಮೇಧಾ ಸುರಭಿರ್ರಾಗು ಸ್ವಾಹ. ನಮ್ಮೆಲ್ಲರ ಆತ್ಮೀಯವಾದಂಥ ಮುಖ್ಯ ಅತಿಥಿಗಳಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಸಲ ಬಂದಾಗೂ ಒಂದು ಒಳ್ಳೊಳ್ಳೆ ಕಿವಿ ಮಾತನ್ನು ನಮಗೆ ಹೇಳಿರ್ತಾರೆ. ನಾವು ಅದನ್ನು ಅನುಕರಣೆ ಮಾಡಿ ನಾವು ನಮ್ಮ ಅಸೋಸಿಯೇಷನ್ ಒಂದು ಸಕ್ಸಸ್ ಸ್ಟೆಪ್ಸನ್ನು ಮುಟ್ತಾ ಇದ್ದೇವೆ. ಇದು ನಮಗೆ ತಾವು ತಿಳ್ಕೊಂಡಿರೋ ಪ್ರತಿಯೊಂದು ಮಾತು, ಕೆಲವಷ್ಟು ವಿಷಯಗಳು ಏನಿರ್ತದೆ ನಮಗೆ ಬಹಳವಾಗಿರ್ತದೆ. ನೀವು ನಿರ್ಧಾರದೊಂದಿಗೆ ಕೊಡ್ತಿದ್ವಿ. ಯಾಕಂದ್ರೆ ಅವತ್ತು ನಾವು ಮನೆ ಕಟ್ಟದೆ ಹೋದ್ರೆ ನಮ್ಗೆ ಏನು ಕೊಡ್ತಿರ್ಕಿಲ್ಲ. ಯಾಕಂದ್ರೆ ಇವತ್ತು ಮನೆ ಕಟ್ಟಬೇಕಂದ್ರೆ ಒಂದು ನೌಕರಿ ಇರಬೇಕು, ಒಂದು ಮನೆ ಇರಬೇಕು. ಅಂದ್ರೆ ಮಾತ್ರ ಏನು ನಮ್ಮ ಮಾವಂದ್ರಾಗವರು ಅತ್ತೆಂದ್ರಾಗವರು ಮನೆ ಕೊಡ್ತಾರೆ. ಮೇಡಮ್ ಅವರು ಸಾಕಷ್ಟು ಇದರಲ್ಲಿ ಅನುಭವ ಇದ್ದಂತ ಸಂದರ್ಭದಲ್ಲಿ ಒಳ್ಳೆ ಒಂದು ಈ ಬಿಲ್ಡ್ ಎಕ್ಸ್ಪೋ ಮೂಲಕ ನಮ್ಮ ನಗರದ ಜನತೆಗೆ ಬಹಳ ಅನುಕೂಲ ಆಗಿದೆ. ಹೊಸ ಹೊಸ ತಂತ್ರಜ್ಞಾನ ಸ್ಟಾಲ್ಗಳನ್ನ ವೀಕ್ಷಣೆ ಮಾಡಿದಾಗ ಬಹಳ ಆನಂದವಾಯಿತು. ಈ ಪ್ರದರ್ಶನವನ್ನ ಮುಂದುವರೆಸಿರಿ. ನಾವು ಮತ್ತು ನಮ್ಮ ಇಸ್ಮಾಲ್ ತಮಡ್ಕರವರು ನಿಮಗೆ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಸಹಾಯ ಸಹಕಾರ ಬೇಕಾದಂತ ಸಂದರ್ಭದಲ್ಲಿ ನಾವು ನಿಮ್ಮೊಂದಿಗೆ ಇರ್ತೇವೆ. ಬಹಳ ಗುಣಮಟ್ಟವನ್ನ ಪರಿಚಯಿಸುವಂತ ಮತ್ತು ತಾಂತ್ರಿಕ ಮತ್ತು ಒಗ್ಗಟ್ಟು ಮೀನು ಕನ್ಸಲ್ಟಿಂಗ್ ಅಸೋಸಿಯೇಷನ್ ವಿವಿಧ ಕಾರ್ಯಕ್ರಮಗಳನ್ನ ನನ್ನನ್ನು ಸಹ ಆಹ್ವಾನ ಮಾಡ್ತಾರಲ್ಲ. ಬೇರೆ ಬೇರೆ ಹಂತದಲ್ಲಿ 1 ತಿಂಗಳು 2 ತಿಂಗಳಿಗೊಂದು ಬೇರೆ ಬೇರೆ ಕಾರ್ಯಕ್ರಮಗಳ ಹಮ್ಮಿಕೊಳ್ಳುವ ಮೂಲಕ ನಾಗರಿಕರನ್ನ ಮತ್ತು ತಮ್ಮ ಗ್ರಾಹಕರನ್ನ
ತಮ್ಮೊಟ್ಟಿಗೆ ಕರೆಯುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಈ ಒಂದು ಅಸೋಸಿಯೇಷನ್ಗೆ ಮತ್ತೊಮ್ಮೆ ಧಾರವಾಡ ನಗರದ ಅವಳಿ ನಗರದ ಜನತೆ ಪರವಾಗಿ ಈ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ತಮ್ಮ ಈ ಯಶಸ್ವಿ ಪಯಣ ಮುಂದುವರಿಲಿ, ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಮಾತನ್ನ ಹೇಳ್ತಾ ನಾವು ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಕೋವಲಿ ಬಿ ಮಟ್ಟರು ಅವರು ಒಂದು ಗ್ರೀನರಿ ಕ್ರಿಯೇಟ್ ಮಾಡೋಣ ಅಂತೇಳಿ ಅವ್ರು ಕರೀವಿ. ಸರ್ ಏನು ಮಾಡ್ಬೇಕು, ಸ್ವಲ್ಪ ಸುತ್ತಮುತ್ತಲು ನೋಡ್ರಿ ಬಾಜು ಸ್ವಲ್ಪ ಲ್ಯಾಂಡ್ಸ್ಕೇಪ್ ಇಂಟಪ್ ಏನೋ ಡಿಸೈನ್ ಮಾಡಿದ್ರು. ಅಂದರೆ ಒನ್ ಟೈಪ್ ಇದಕ್ಕೆ ಗ್ರೇಜರ್ ಕೊಟ್ಟರು. ನಮ್ಗೆ ಏನಾಗಿದೆ, ನಾರ್ಮಲ್ ನಾವು ಇದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟು ನಮ್ಮೊಟ್ಟಿಗೆ ಯಾವತ್ತು ವಿದ್ಯಾರ್ಥಿ ಅಂತ ಹೇಳುತ್ತೆ ಇಸ್ಮಾಯಿಲ್ ಅವರಾಗಲಿ, ಇದೇಶ್ ಅವರಾಗಲಿ, ನಮ್ಮ ಮೇಡಮ್ ಅವರಾಗಲಿ, ಈ ನಮ್ಮ ಫಂಕ್ಷನ್ ಬಂದು ಇದನ್ನು ನಮ್ಮ ಕೈಪಿಡಿ, ಈ ಕೈಪಿಡಿ ಏನು ಮೇಡಮ್ ಏನಾಗ್ತಿತ್ತು, ಇಷ್ಟು ವರ್ಷ ನಾವು ಎಕ್ಟಿವಿಷನ್ ಮಾಡ್ತೀವಿ ಬಿಟ್ಬಿಡ್ತಿದ್ವಿ. ಬಟ್ ಯಾರಿಗಾದ್ರೂ ಸರ್ ಇಂಥ ಸ್ಟಾಲ ಬಂದಿತ್ತಲ್ರಿ ಇದಾಗೈತೆ ಅಂತ ಕೇಳೋಕೆ ಗೊತ್ತಾಗ್ತಿದ್ದಿಲ್ಲ. ಸಡನ್ ಆಗಿ ನಮ್ಮ ಸರ್ ಎಲ್ಲೋ ಹೋಗ್ಬೇಕಾರ ಅದಕ್ಕೆ ಒಂದು ಬುಕ್ಲೆಟ್ ಮಾಡಿ ಎಲ್ಲರೂ ಕೊಟ್ಬಿಡ್ತೀವಿ. ಸೊ ದ್ಯಾಟ್ ಯಾವ ಸ್ಟಾಲ್ ಬಂದಿದ್ರು ಏನು ಅಂತ ಎಲ್ಲ ಗೊತ್ತಾಗೋದಕ್ಕೆ ಈ ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಇದನ್ನು ಬಂದಾಗ ಇದು ಮಾಡಿದ್ದಕ್ಕೆ ತಮಗೆಲ್ಲ ಒಂದು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ಒಂದು ಕೆಲಸವನ್ನು ಒಬ್ಬರಿಂದ ಆಗುವುದಿಲ್ಲ. ಬಿಲ್ಡೆಕ್ಸ್ ಚೇರ್ಮನ್ ಇರ್ಬೋದು, ನಾನು ಪ್ರೆಸಿಡೆಂಟ್ ಇರ್ಬೋದು, ಸೆಕ್ರೆಟರಿಗಿಂತ ಅಷ್ಟು ಮೆಂಬರ್ಸ್ ಕೂಡಿ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ನೋಡೋಣ. ಹಂಚಿಕೊಟ್ಟಂಥ ಅಧ್ಯಕ್ಷರಿಗೆ ಧನ್ಯವಾದ. ಈಗ ತಮಗೆಲ್ಲ ವಂದನಾರ್ಪಣೆ ಮೂಲಕ ಧನ್ಯವಾದವನ್ನು ಹೇಳಲಿಕ್ಕೆ ನಮ್ಮ ಕಾರ್ಯದರ್ಶಿಯವರು ಬರ್ತಾ ಇದ್ದಾರೆ. ಒಂದು ಸಣ್ಣ ಸೂಚನೆ, ಅದಕ್ಕಿಂತ ಮೊದಲು ನೆಲ, ಜಲ, ಗಾಳಿ ಇರಿಸಬೇಕು. ಎಲ್ಲಿ ತನಕ ಅವು ಪರಿಶುದ್ಧವಾಗಿರ್ತದೆ ಅಲ್ಲ, ಅಲ್ಲಿ ತನಕ ನಾವು ಯೋಗಕ್ಷೇಮವಾಗಿರ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ಮಾತೆಯನ್ನು ನಾವು ತಾಯಿಯನ್ನು ಬಿಟ್ಟರೆ ನಮ್ಮ ಜನ್ಮಭೂಮಿಯನ್ನು ತಾಯಿ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೇವೆ. ಹಾಗಾಗಿ ಆ ಭಾರತ ಮಾತೆಗೆ ನಾವು ಯಾವತ್ತೂ ಗೌರವವನ್ನು ಕೊಡುವಂಥ ಕೆಲಸ. ಈ ವಂದನಾರ್ಪಣೆ ಮುಗಿದ ಮೇಲೆ ನಾವು ರಾಷ್ಟ್ರಗೀತೆಯನ್ನು ಹಾಡಿ ಅದರ ಜೊತೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಈ ಬಿಲ್ಡ್ ಎಕ್ಸ್ಪೋ ವಸ್ತು ಪ್ರದರ್ಶನದ ಸದ್ಬಳಕೆ ಸದ್ವಿನಿಯೋಗ ಆಗಲಿ ಅಂತ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವೀರೇಶ್ ಅಂಚಟಗೇರಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬ ಅತಿಥಿ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಧಾರವಾಡದಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳ ಮೂಲಕ ತಮ್ಮನ್ನು ತಾವು ಪರಿಚಯ ಮಾಡಿಸಿಕೊಂಡು ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಇಸ್ಮಾಯಿಲ್ ತಾನಾಡ್ಕರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಭೆಯನ್ನು ನೀಡಿದ್ದಕ್ಕಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೋರ್ವ ಅತಿಥಿ ಶ್ರೀಮತಿ MS ಸಾಳುಂಕೆ, ತಾವು ಪ್ರಾಂಶುಪಾಲರಾಗಿದ್ದರೂ ಕೂಡ ಹಲವಾರು ನಮ್ಮಂಥ ಇಂಜಿನಿಯರ್ಗಳನ್ನು ನೀವು ನಿರ್ಮಾಣ ಮಾಡ್ತೀರಿ. ಈ ವಸ್ತು ಪ್ರದರ್ಶನಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಇಲ್ಲಿ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡೋದಕ್ಕಾಗಿ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಕಾರ್ಯಕ್ರಮದ ಚೇರ್ಮನ್ರು ಹಾಗೂ ನಮ್ಮ MOC ದಾಮೋದರ ಹೆಗಡೆ ಅವರು, ನಮ್ಮ ವೈಸ್ ಪ್ರೆಸಿಡೆಂಟರು, ಎಲ್ಲ ಕಮಿಟಿಯ ಮೆಂಬರ್ಸ್ಗಳು ಹಾಗೂ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿಶೇಷ ಆಹ್ವಾನಿತರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಸ್ಟಾಲ್ ಹೋಲ್ಡರ್ಸ್ಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.